ದೇಶದ ಪ್ರಧಾನಿ ರಾಜ್ಯದ ಗವರ್ನಮೆಂಟ್ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬಂದ ನರೇಂದ್ರ ಮೋದಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಮೋದಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ ಪ್ರಧಾನಿ ಮೋದಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಮೋದಿ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದಲ್ಲಿ ಸಿಎಂ ಎಷ್ಟು ದಿನ ಇರುತ್ತಾರೋ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿನ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ಖಜಾನೆ ಲೂಟಿ ಮಾಡುತ್ತಿದೆ. ಈ ಕಾಂಗ್ರೆಸ್ ಜನರು ಸಮಸ್ಯೆಗಳಿಂದ ಬಳಲ್ತಾ ಇದ್ರೂ ಕೂಡ ಸರ್ಕಾರ ಎಚ್ಚೆತ್ತಿಲ್ಲ. ನಾಯಕರು ಮಾತ್ರ ಆಂತರಿಕ ಜಗಳದಲ್ಲಿ ಮುಳುಗಿದ್ದಾರೆ. ರಾಜಸ್ಥಾನದಲ್ಲಿ ಏನಾಯಿತು ಎಂಬುದು ನಿಮಗೆ ಗೊತ್ತಿದೆ. ಕರ್ನಾಟಕದಲ್ಲೂ ಅದೇ ಹಾದಿ ಮುಂದುವರಿಯುತ್ತಿದೆ. ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿರುವಂತಹದ್ದು ನಿಜಕ್ಕೂ ಕೂಡ ಒಂದು ದೇಶದ ಅತ್ಯಂತ ಹೃದಯ ಭಾಗ ಅಂತಲೂ ಕರೆದ್ರೂ ತಪ್ಪಾಗೋದಿಲ್ಲ ಕರ್ನಾಟಕ. ಇನ್ನು ನಾವು ಕಟ್ಟುವಂತಹ ತೆರಿಗೆಯಲ್ಲೂ ಕೂಡ ನಾವು 2ನೇ ಸ್ಥಾನಕ್ಕೂ 3ನೇ ಸ್ಥಾನಕ್ಕೂ ಬರ್ತೇವೆ. ಈ ತರಹದೊಂದು ರಾಜ್ಯದ ಸರ್ಕಾರವನ್ನೇ ದೇಶದ ಪ್ರಧಾನಿ ಮೂದಲಿಸೋದು ಅಂದರೆ ನಿಜಕ್ಕೂ ಕೂಡ ಇದು ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು. ಹಾಗಾದರೆ ನರೇಂದ್ರ ಮೋದಿ ಏನು ಮಾತನಾಡಿದ್ರು, ಸರ್ಕಾರದ ವಿರುದ್ಧ ಯಾಕೆ ಗುಡುಗಿದ್ರು, ಹಾಗಾದರೆ ಆ ವ್ಯಂಗ್ಯವಾಡಿದ ವಾಕ್ಯಗಳನ್ನು ಕೇಳಿಸ್ಕೊಂಡು ಬರೋಣ. यहाँ कर्नाटका में भी पिछले 3 साल से हम यही देख रहे हैं. जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. इतना ही नहीं, ये मैं देख रहा हूं इनकी इकोसिस्टम तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे कि देखो 4 तारीख को नतीजे आ गए, 5 हो गई, 6 हो गई, 7 हो गई, 8 हो गई, तमिलनाडु में सरकार नहीं बन रही है. अरे भाई केरल में तो पूर्ण बहुमत है, वहां तो बना लो. ये इकोसिस्टम केरल के लिए चुप है. नेता नहीं तर्क पा रहे. 2.5 साल की फॉर्मूला करे कि 1 साल के 5 मुख्यमंत्री की फॉर्मूला करे, अभी तक उनको नतीजा हाथ नहीं लग रहा है. ಎಸ್, ಕರ್ನಾಟಕ ರಾಜ್ಯದ ಈಗಿನ ಕೆಲ ವಿದ್ಯಮಾನಗಳನ್ನು ಮುಂದಿಟ್ಟುಕೊಂಡು ನರೇಂದ್ರ ಮೋದಿ ಅವರು ಮಾತನಾಡ್ತಾ ಹೇಳ್ತಾರೆ, UDF ಬಹುಮತ ಸರ್ಕಾರ ಅಥವಾ ಬಹುಮತ ಪಡೆದಿರುವಂತಹ ಸರ್ಕಾರ ಯಾಕೆ ರಚನೆ ಮಾಡೋದಕ್ಕೆ ಎಷ್ಟು ಸರ್ಕಸ್ಸು, ನಿಮ್ಮಲ್ಲಿ ಯಾರಿಗೆ ನಾಯಕತ್ವ ಕೊಡಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಸರಿ, ತಮಿಳುನಾಡಿನಲ್ಲಿ ಸ್ವಲ್ಪ ಗೊಂದಲಮಯವಾದಂತಹ ವಾತಾವರಣ ಇದೆ, 4-5 ಸ್ಥಾನ ಗಿಟ್ಟಿಸಿಕೊಂಡಿದ್ದೀರಿ, ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಕಷ್ಟನೇ. ಆದರೆ ಕೇರಳದ ಕಥೆ ಏನು ಅಂಥೇಳಿ, ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳ ಸ್ಥಾನದ ಫೈಟ್ ಬಗ್ಗೆಯೂ ಕೂಡ ವ್ಯಂಗ್ಯವಾಗಿ ಮಾತನಾಡಿರುವಂತಹದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿ. ಸೊ ಇನ್ನು ಕಾಂಗ್ರೆಸ್ ಸರ್ಕಾರದ ಆಂತರಿಕ ಒಳಜಗಳ ನಿಜಕ್ಕೂ ಕೂಡ ಬೇರೆ ಬೇರೆ ರಾಜ್ಯಗಳು ಇಲ್ಲಿನ ರಾಜಕೀಯ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇರ್ತವೆ. ಸೊ ಕಾಂಗ್ರೆಸ್ ದೇಶಕ್ಕೆ ಕೊಡ್ತಾ ಇರುವಂತಹ ಸಂದೇಶ ಏನು, ಅರ್ಹರನ್ನ ಸ್ಥಾನಕ್ಕೆ ಕೂರಿಸೋದಿಲ್ಲ, ಅನರ್ಹರ ಜಟಾಪಟಿಗೆ ಅಥವಾ ಆಸ್ಪರೆಂಟ್ಗಳು ಅನರ್ಹರಿದ್ದಾಗ ಅವರನ್ನು ಆಯ್ಕೆ ಮಾಡೋದ್ರಲ್ಲೂ ಕೂಡ ಕಾಂಗ್ರೆಸ್ ಎಡವಿದೆ ಅಂತೇಳಿ ಮೂದಲಿಸಿದ್ದಾರೆ.